ಇವಾಗ ಮಂಡ್ಯ ಸ್ಟೈಲ್ ನಾಟಿ ಕೋಳಿ ಸಾಂಬಾರು ರೆಡಿ. ವಾವ್, ಗಮ್ ಅಂತ ಸ್ಮೆಲ್ ಬರ್ತಾ ಇದೆ. ಕಲರು ಕೂಡ ಸಖತ್ತಾಗಿ ಬಂದಿದೆ. ನೋಡಲಿಕ್ಕೆ ಖುಷಿ ಆಗುತ್ತೆ, ಬಾಯಲ್ಲಂತೂ ನೀರು ಬರುತ್ತೆ. ಇದನ್ನು ಚಪಾತಿ ಜೊತೆ ತಿನ್ಬೋದು, ಮಕ್ಕಳಿಗೆ ಇಷ್ಟ ಆಗುತ್ತೆ. ರೈಸ್ ಜೊತೆಗೂ ತಿನ್ಬೋದು. ಹಾಗೆ ನೀವು ರಾಗಿ ಮುದ್ದೆ ದೋಸೆ ಜೊತೆಗೂ ಹಾಕ್ಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಹಾಯ್, ಹಲೋ, ವೆಲ್ಕಮ್ ಬ್ಯಾಕ್ ಸಂಧ್ಯಾ ವರ್ಲ್ಡ್ ಜೋನ್ ಚಾನಲ್. ಥ್ಯಾಂಕ್ ಯು ಸೋ ಮಚ್ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದ. ಹೇಗಿದ್ದೀರಾ ಎಲ್ಲರೂ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನನಗೆ ಇವತ್ತು ಚಿಕನ್ ತಿನ್ಬೇಕಂತ ಅನಿಸ್ತಾ ಇದೆ. ತುಂಬ ದಿನ ಆಯಿತು ನಾನು ಚಿಕನ್ ಮಾಡಿ, ಅದರಲ್ಲೂ ನಮ್ಮ ಉತ್ತರ ಕನ್ನಡ ಸ್ಟೈಲಲ್ಲಿ ಚಿಕನ್ ಮಾಡಿ ತಿಂದು ಬೋರ್ ಆಗಿಬಿಟ್ಟಿದೆ. ಅದಕ್ಕೆ ಇವತ್ತೇ ಸ್ಪೆಷಲ್ ಆಗಿ ಮಂಡ್ಯದ ನಾಟಿ ಕೋಳಿ ಸಾಂಬಾರು ಮಾಡ್ತಾ ಇದ್ದೀನಿ. ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಫುಲ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾನು 1/2 ಕಿಲೋ ಚಿಕನ್ ತೊಗೊಂಡಿದ್ದೀನಿ, ಯಾಕಂದರೆ ನನಗೊಬ್ಳಿಗೆ ಸಾಕು ಅಂತ. ನಿಮಗೆ ಜಾಸ್ತಿ ಮಾಡಬೇಕಂದ್ರೆ ಜಾಸ್ತಿ ಪ್ರಮಾಣದಲ್ಲಿ ಮಾಡ್ಕೋಬೋದು, ಎಲ್ಲ ಮಸಾಲೆ ಎಲ್ಲ. ನಾನೀಗ 1/2 ಕಿಲೋ ಚಿಕನಿಗೆ ಹೆಂಗೆ ಮಾಡಬೇಕು ಅಷ್ಟೇ ಮಾಡ್ತೀನಿ ಮೆಜರ್ಮೆಂಟಲ್ಲಿ. ಮೊದಲಿಗೆ ಚಿಕನನ್ನು ನಾನು ಚೆನ್ನಾಗಿ ಕ್ಲೀನ್ ಮಾಡಿ ತೊಳ್ಕೊಂಡು ಅದಕ್ಕೆ ಅರಿಶಿನ ಪೌಡ್ರು ಹಾಗೆ ಉಪ್ಪನ್ನು ಹಾಕಿ ಕಲಸಿಟ್ಟಿದ್ದೀನಿ. ಚೆನ್ನಾಗಿ ಚಿಕನ್ಗೆ ಹಿಡಿಲಿ ಅಂತ, ಮ್ಯಾಗ್ನೇಟ್ ಮಾಡಲಿ ಅಂತ ಅರ್ಧ ತಾಸು ಬಿಟ್ಟಿಡ್ತೇನೆ. ಅದನ್ನು ಮಿಕ್ಸ್ ಮಾಡಿಟ್ಟು ಚೆನ್ನಾಗಿ ಹಿಡ್ಕೊಳ್ಳುತ್ತದೆ, ಆವಾಗ ಒಳ್ಳೆ ಟೇಸ್ಟ್ ಬರುತ್ತೆ ಹಾಗೆ ಮಾಡಿಟ್ಕೊಂಡ್ರೆ. ಇವಾಗ ನಾವು ಮಸಾಲೆ ಹೇಗೆ ರೆಡಿ ಮಾಡ್ಕೊಳ್ಳೋಣ, ಏನೇನು ಬೇಕಂತ ನೋಡೋಣ. ಮಸಾಲೆಗೆ ಒಂದೊಂದಾಗಿ ಹೇಳ್ತೀನಿ, ಮಸಾಲೆಗೆ ಏನೇನು ನಾನು ರೆಡಿ ಮಾಡ್ಕೊಂಡಿದ್ದೀನಿ ಅಂತ. ಮೊದಲನೇದಾಗಿ ಬೆಳ್ಳುಳ್ಳಿ 2, ಶುಂಠಿ ಒಂಚೂರು, ಹಾಗೆ ಕೊತ್ತಂಬರಿ ಸೊಪ್ಪು, ಹಾಗೆ ಈರುಳ್ಳಿ, ಹಾಗೆ ಟೊಮೆಟೊ, ಹಾಗೆ ಜೀರಿಗೆ ಮತ್ತು ಬಡೆ ಸೊಪ್ಪು ಅಂದರೆ ಸೋಂಪು ಮತ್ತು ಜೀರಿಗೆ, ಹಾಗೆ ಹುರಿಗಡಲೆ ಸ್ವಲ್ಪ ಇಟ್ಕೊಂಡಿದ್ದೀನಿ. ಹುರಿಗಡಲೆ ಏಕೆ ಅಂತಂದರೆ ಮಸಾಲೆಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ಹುರಿಗಡಲೆ ಸ್ವಲ್ಪ ದಪ್ಪ ಬರುತ್ತೆ ಮಸಾಲೆ. ನೀವು ಸ್ವಲ್ಪ ತೆಳುವಾದರೂ ಸಾರು ಅದನ್ನು ದಪ್ಪವಾಗಿ ಮ್ಯಾಗ್ನೇಟ್ ಆಗುತ್ತೆ. ಹಾಗೆ ಚಕ್ಕೆ, ಲವಂಗ 4, ಹಾಗೆ ಪುದೀನ ಸೊಪ್ಪು ಒಂದು ಟೇಸ್ಟಿಗೆ ಹಾಕೋಣ ಅಂಥದ್ದು, ಒಳ್ಳೆ ಟೇಸ್ಟ್ ಕೊಡುತ್ತೆ. ಇವುಗಳನ್ನೆಲ್ಲ ನಾವು ಮಸಾಲೆಗೆ ರುಬ್ಕೊಳ್ಳಿಕ್ಕೆ ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ಅದಕ್ಕೋಸ್ಕರ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇಷ್ಟೊಂದು ಐಟಮ್ಗಳನ್ನು. ಹಾಗೆ ಚಿಕನ್ ಬೇಯಿಸ್ಲಿಕ್ಕೆ ಸ್ವಲ್ಪ ಈರುಳ್ಳಿ ಕೊಚ್ಕೊಂಡಿದ್ದೀನಿ, 4 ಈರುಳ್ಳಿ. ಸ್ವಲ್ಪ ಅಲ್ಲಿ ಮಸಾಲೆ ರುಬ್ಲಿಕ್ಕೆ ಹುರಿಲಿಕ್ಕೆ ಇಟ್ಕೊಂಡಿದ್ದೆ, ಇವಾಗ ಸ್ವಲ್ಪ ಬೇಯಿಸ್ಲಿಕ್ಕೆ ಹಾಕ್ಕೊಂಡಿದ್ದೀನಿ ಈರುಳ್ಳಿ. ಹಾಗೆ ಬೆಳ್ಳುಳ್ಳಿ ಕೂಡ ಇಟ್ಕೊಂಡಿದ್ದೀನಿ ಚಿಕನ್ ಒಂದು ಬೇಯಿಸ್ಲಿಕ್ಕೆ, ಒಗ್ಗರಣೆ ಹಾಕಲಿಕ್ಕೆ. ಹಾಗೆ ನಾನು ಒಂದು ಕಪ್ಪಲ್ಲಿ ನಾನು ಪೌಡ್ರು, 1 ಸ್ಪೂನು ಖಾರ ಪೌಡ್ರು, ಹಾಗೆ 1.25 ಸ್ಪೂನು ಧನಿಯಾ ಪೌಡ್ರು, ಹಾಗೆ ಸ್ವಲ್ಪ ಅರ್ಧ ಚಿಟಿಕೆ ಅರಿಶಿನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ, ಯಾಕಂದರೆ ಈಸಿ ಆಗುತ್ತೆ ಮಸಾಲೆಗೆ ಅಂತ. ಹಾಗೆ ತೆಂಗಿನಕಾಯಿನ ಒಂದು ಸ್ವಲ್ಪ ತುರಿದಿಟ್ಕೊಂಡಿದ್ದೀನಿ ಮಸಾಲೆಗೆ ರುಬ್ಲಿಕ್ಕೆ. ಬನ್ನಿ ಇವಾಗ ಎಲ್ಲ ಮಸಾಲೆ ಐಟಮನ್ನು ಹೊರ್ಕೊಳ್ಳೋಣ. ಸ್ವಲ್ಪ 2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಹಾಗೆ ಒಂದೊಂದು ಐಟಮನ್ನು ನಾನು ಹುರಿದ್ಕೊತೇನೆ. ಈಗ ಒಂದೊಂದಾಗಿ ಮೊದಲಿಗೆ ಸೋಂಪು, ಜೀರಿಗೆ, ಹುರಿಗಡಲೆ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಹೊರ್ಕೊಳ್ಳೋಣ. ಒಳ್ಳೆಕ್ಕೆ ಸ್ವಲ್ಪ ರೋಸ್ಟ್ ಆಗಬೇಕು, ಅದು ಮಸಾಲೆಗೆ ರೋಸ್ಟ್ ಆದಂಗೂ ಒಳ್ಳೆ ಟೇಸ್ಟ್ ಬರುತ್ತೆ. ಹಾಗೆ ನಂತರದಲ್ಲಿ ಅದಕ್ಕೆ ಈರುಳ್ಳಿ ಹಾಕಿ ಮಿಕ್ಸ್ ಮಾಡೋಣ, ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಆದರೆ ನೀವು ಒಟ್ಟಿಗೆ ಹಾಕ್ಬೋದು, ಒಟ್ಟಿಗೆ ಹಾಕಿದ್ರೆ ಟೇಸ್ಟ್ ಇರಲ್ಲ. ಒಂದೊಂದೇ ಮಿಕ್ಸ್ ಮಾಡಿ ಹುರಿದುಕೊಂಡ್ರೆ ಒಳ್ಳೆ ಟೇಸ್ಟ್ ಬರುತ್ತೆ. ಹಾಗಾಗಿ ನಾನು ಒಂದೊಂದಾಗಿ ಮಿಕ್ಸ್ ಮಾಡಿಕೊಂಡು ಹುರಿತಾ ಇದ್ದೀನಿ. ಹಾಗೆ ಶುಂಠಿ ಬೆಳ್ಳುಳ್ಳಿ ಒಂದು ಸ್ವಲ್ಪ ನಾನು ತೆಗೆದಿಟ್ಕೊಂಡಿರೋದು ಒಂದೊಂದಾಗಿ ಮಿಕ್ಸ್ ಮಾಡ್ಕೊಂಡು ಹುರ್ಕೋತಾ ಇದ್ದೀನಿ. ಸ್ವಲ್ಪ ಕೆಂಪಾಗಿ ಬರೋ ತನಕ ಹುರ್ಕೋಬೇಕಾಗತ್ತೆ. ಚೆನ್ನಾಗಿ ಹುರ್ಕೊಂಡ್ರೆ ಒಳ್ಳೆ ಮಸಾಲೆನೂ ಒಳ್ಳೆ ಸ್ಮೆಲ್ ಚೆನ್ನಾಗಿ ಬರುತ್ತೆ. ಹಾಗೆ ಟೊಮೆಟೊ ಮಿಕ್ಸ್ ಮಾಡಿಕೊಂಡು ಟೊಮೆಟೊನೂ ಇದ್ರ ಜೊತೆಗೆ ಮಿಕ್ಸ್ ಮಾಡಿ ಹುರಿತಾ ಇದ್ದೀನಿ. ನಾವು ಅದೇ ಖಾರ ಪೌಡ್ರ್ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಲ್ಲ, ಅದನ್ನು ನಾನು ಹಾಕಿದ್ದೀನಿ. ಈಗ ಎಲ್ಲ ಒಟ್ಟಿಗೆ ಮಿಕ್ಸ್ ಮಾಡಿ ಇವಾಗ ಒಳ್ಳೆ ಮಸಾಲೆ ಇದಾಯಿತು. ಹಾಗೆ ಕಾಯಿನೂ ಹಾಕಿ ಇದ್ರ ಜೊತೆಗೆ ಮಿಕ್ಸ್ ಮಾಡಿಬಿಟ್ಟು ಹುರಿದ್ಕೊಳ್ತೀನಿ. ಈಗ ನೀವು ಎಷ್ಟು ಚೆನ್ನಾಗಿ ಹುರ್ಕೋತೀರೋ ಅಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ ಇದು. ಹಾಗಾಗಿ ಒಳ್ಳೆ
ಮಸಾಲೆ ಪರಿಮಳ ಬರಬೇಕಂದ್ರೆ ಚೆನ್ನಾಗಿ ಹುರ್ಕೊಂಡ್ರೆ ಒಳ್ಳೆ ಪರಿಮಳ ಬರುತ್ತೆ ಮಸಾಲೆ. ಕೆಂಪಾಗೋ ತನಕನೂ ಸ್ವಲ್ಪ ಹುರಿದುಕೊಳ್ಳಿ ಚೆನ್ನಾಗಿ. ಹಾಗೆ ತಣಿಲಿ ಇದು. ನಾನು ಸ್ಟವ್ ಆಫ್ ಮಾಡಿ ಅದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಹಾಕಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಇವಾಗ ಇದು ತಣಿಯೋವರೆಗೂ ನಾವು ಚಿಕನ್ ಬೇಯಿಸ್ಲಿಕ್ಕೆ ರೆಡಿ ಮಾಡ್ಕೊಳ್ಳೋಣ. ಚಿಕನ್ ಬೇಯಿಸ್ಲಿಕ್ಕೆ ನಾವು ಈರುಳ್ಳಿನ ಆವಾಗಲೇ ನಾವು ಹೆಚ್ಚಿಟ್ಕೊಂಡಿದ್ದೀವಿ. 4 ಈರುಳ್ಳಿಲಿ ಸ್ವಲ್ಪ ನಾನು ಮಸಾಲೆ ಹುರಿಲಿಕ್ಕೆ ಹಾಕ್ಕೊಂಡಿದ್ದೆ. ಈ ಉಳಿದದನ್ನು ಇಲ್ಲಿ ಇಟ್ಕೊಂಡಿದ್ದೀನಿ. ಹಾಗೆ ಬೆಳ್ಳುಳ್ಳಿನೂ ಸಹ ಅಲ್ಲಿ ಹುರಿಲಿಕ್ಕೆ ಹಾಕ್ಕೊಂಡಿದ್ದೆ. ಸ್ವಲ್ಪ ಇದಕ್ಕೆ ಇಟ್ಕೊಂಡಿದ್ದೀನಿ ಒಗ್ಗರಣೆ ಹಾಕಲಿಕ್ಕೆ ಚಿಕನ್ನಿಗೆ. ಸ್ವಲ್ಪ ಅದನ್ನು ಜಜ್ಜಿಕೊಂಡ್ರೆ ಒಳ್ಳೆ ಟೇಸ್ಟ್ ಆಗುತ್ತೆ. ಜಜ್ಜಿಕೊಂಡು ಈಗ ಸ್ವಲ್ಪ ಕುಕ್ಕರಲ್ಲಿ ಎಣ್ಣೆ 4 ಸ್ಪೂನ್ ಹಾಕ್ಬಿಟ್ಟು ಎಣ್ಣೆ ಕಾದ್ಮೇಲೆ ಅದಕ್ಕೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಫ್ರೈ ಮಾಡ್ಕೊಳ್ಳೋಣ. ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಚಿಕನ್ಗೆ ಒಳ್ಳೆ ಹಿಡಿಯುತ್ತೆ. ಇದು ಸ್ವಲ್ಪ ರೋಸ್ಟ್ ಆಗೋ ತನಕ ಫ್ರೈ ಮಾಡ್ಕೋಬೇಕಾಗತ್ತೆ. ನೀಟಾಗಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಹುರ್ಕೊಳ್ಳೋಣ. ಇವಾಗ ನೀವು ಎಷ್ಟು ಚೆನ್ನಾಗಿ ಹುರ್ಕೊಳ್ತೀರೋ ಅಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ ಮಸಾಲೆ ಸಾಂಬಾರಿಗೆ. ಅಷ್ಟು ಚೆನ್ನಾಗಿ ಪರಿಮಳನೂ ಕೂಡ ಬರುತ್ತೆ. ಚೆನ್ನಾಗಿ ನೀಟಾಗಿ ಹುರ್ಕೊಳ್ಬೇಕು. ಆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಒಳ್ಳೆ ಮಿಕ್ಸ್ ಆದರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಸ್ವಲ್ಪ ಬ್ರೌನ್ ಕಲರ್ ಬರೋ ತನಕ ಹುರ್ಕೊಳ್ತಾ ಇರಿ. ಇವಾಗ ಬ್ರೌನ್ ಕಲರ್ ಬಂದಿದೆ ನೋಡಿ, ಎಷ್ಟು ಚೆನ್ನಾಗಿ ಬ್ರೌನ್ ಕಲರ್ ಬಂದಿದೆ ಅಂತ. ಇವಾಗ ನಾವು ಚಿಕನ್ ಹಾಕಿದ್ರೆ ಸರಿ ಆಗುತ್ತೆ. ಚಿಕನ್ ಹಾಕ್ಕೊಳ್ಳೋಣ. ಈಗ ಚಿಕನ್ ಹಾಕ್ಕೊಂಡು ಒಳ್ಳೆ ಮಿಕ್ಸ್ ಮಾಡಿಬಿಟ್ಟು ಬೇಯಿಸೋಣ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈರುಳ್ಳಿ ಬೆಳ್ಳುಳ್ಳಿ ನಾವು ಹುರಿದಿಟ್ಕೊಂಡದ್ದು ಚಿಕನ್ಗೆ ಸರಿಯಾಗಿ ಹಿಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ತಿರ್ಸ್ಬೇಕು. ಅದನ್ನು ಆ ಕಡೆ ಈ ಕಡೆ ತಿರ್ಸ್ಬಿಟ್ಟು ನಾವು ಸ್ವಲ್ಪ ಹೊತ್ತು ಬಿಡೋಣ. ನಾವೀಗ ಮುಚ್ಚೋದು ಬೇಡ. ಅದನ್ನು ಕುಕ್ಕರ್ ಸೀಟಿ ಹಾಕೋ ಮುಚ್ಚೋದೇನು ಬೇಡ. ನೀರು ಹಾಕೋದೇ ಬೇಡ. ಇದಕ್ಕೆ ತಾನೇ ಬಿಡುತ್ತೆ ನೀರು. ಹಾಗೆ ಆಯಿಲು ಕೂಡ ಮೇಲೆ ಬರಬೇಕದು. ಅದಕ್ಕೋಸ್ಕರ ಹಾಗೆ ಓಪನ್ನ ನಾವು ಬೇಯಿಸೋಣ. ಇವಾಗ ಓಪನ್ ಬೇಯಿಸಿದ್ರೆ ಅದ್ರಿಗೆ ನೀರು ಕೂಡ ಡ್ರೈ ಆಗಿ ಹೋಗುತ್ತೆ, ಆಯಿಲು ಕೂಡ ಮೇಲೆ ಬಿಡುತ್ತೆ. ಇವಾಗ ನಾವು ಮಸಾಲೆನ ಮಿಕ್ಸ್ ಮಾಡಿಕೊಂಡು ರುಬ್ಬೋಣ. ಮಸಾಲೆ ಹೇಗೋ ರೆಡಿ ಮಾಡಿಕೊಂಡದ್ದು ಮಿಕ್ಸಿ ಹಾಕಿ ರುಬ್ಕೊಂಡ್ರೆ ನುಣ್ಣಗೆ ರುಬ್ಕೋಬೇಕು. ಇದು ಚೆನ್ನಾಗಿ ಗ್ರೈಂಡ್ ಮಾಡಿದ್ರೆ ಟೇಸ್ಟ್ ಆಗುತ್ತೆ. ಮಸಾಲೆಲೇ ಇರೋದು ಇಂಪಾರ್ಟೆಂಟು. ನಾವು ಎಷ್ಟು ಗಂಧ ಮಾಡಿ ಅರಿತೀವೋ ಅಷ್ಟು ಇಂಪಾರ್ಟೆಂಟು. ನೋಡಿ, ತುಂಬ ಗಂಧ ಆಗಿದೆ ಮಸಾಲೆ. ಇವಾಗ ಅಷ್ಟೋ ತನಕ ಇದು ಬೆಂತು ನೋಡಿ, ಎಲ್ಲ ಡ್ರೈ ಆಗಿದೆ. ನೀರು ಕೂಡ ಡ್ರೈ ಆಗಿದೆ. ಚಿಕನ್ ಆಯಿಲು ಕೂಡ ಬಿಟ್ಟಿದೆ ಅದು. ಇವಾಗ ಮಸಾಲೆ ಹಾಕಿ ಮಿಕ್ಸ್ ಮಾಡೋಣ. ಚಿಕನ್ಗೆಲ್ಲ ತುಂಬ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೀರು ಹಾಕ್ಕೊಳ್ಳಿ. ನೀವು ನೀರಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಹದ ನಿಮಗೆ ಯಾವ ಥರ ಬೇಕೋ ಅಷ್ಟು ಹದ ಮಾಡ್ಕೊಳ್ಳಿ. ದಪ್ಪ ಬೇಕನ್ನೋರಿಗೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಸಾಂಬಾರು ತುಂಬ ತೆಳು ಬೇಕನ್ನೋರಿಗೆ ತೆಳು ನೀರು ಮಾಡ್ಕೊಳ್ಳಿ. ಹಾಗೆ ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಸ್ವಲ್ಪನೇ ಎಷ್ಟು ಬೇಕೋ ಅಷ್ಟು. ನಾನು ಆಲ್ರೆಡಿ ಚಿಕನ್ಗೆ ಹಾಕಿಟ್ಟಿದ್ನಲ್ಲ, ಅದಕ್ಕೆ ಸ್ವಲ್ಪ ಹಾಕಿದ್ದೀನಿ. ಇವಾಗ ಕುಕ್ಕರ್ ಮುಚ್ಚಿಟ್ಬಿಟ್ಟು 1 ವಿಸಲ್ ಹೊಡಿಸಿ ಸಾಕು. ಯಾಕಂದರೆ ನಾವು ಆಲ್ರೆಡಿ ಚಿಕನನ್ನು ಬೇಯಿಸಿದ್ದೀವಲ್ವ, ಒಗ್ಗರಣೆ ಮಾಡಿ ಬೇಯಿಸಿಟ್ಕೊಂಡಿದ್ದೀವಿ. ಹಾಗಾಗಿ 1 ವಿಸಲ್ ಹಾಕಿದರೆ ಸಾಕಾಗತ್ತೆ. 1 ವಿಸಲ್ ಆಯಿತು. ಇವಾಗ ಓಪನ್ ಮಾಡೋಣ. ನಾವು ಹೇಗಾಗಿದೆ ನೋಡೋಣ ಬನ್ನಿ. ಓಪನ್ ಮಾಡೋಣ, ಹೇಗಾಗಿದೆ ಅಂತ ಚೆಕ್ ಮಾಡೋಣ. ವಾವ್, ಸೂಪರಾಗಿದೆ. ಕಲರ್ ಮಾತ್ರ ಸಖತ್ತಾಗಿ ಬಂದಿದೆ. ಸ್ಮೆಲ್ ಅಂತೂ ಇಡೀ ಊರು ಹರಡ್ತಾ ಇದೆ. ಇದನ್ನು ನಾವು ಚಪಾತಿ ಜೊತೆಗೆ ಸರ್ವ್ ಮಾಡ್ಬೋದು. ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ, ಟೇಸ್ಟ್ ಆಗಿರುತ್ತೆ. ಹಾಗೆ ನಾವು ರೈಸ್ ಜೊತೆಗೂ ತೊಗೋಬೋದು. ನೀವು ರಾಗಿ ಮುದ್ದೆ ತಿಂತೀರಾ ಅಂದರೆ ರಾಗಿ ಮುದ್ದೆಗೂ ತಿನ್ಬೋದು. ಹಾಗೆ ದೋಸೆ ಜೊತೆಗೆ ತುಂಬ ಸಖತ್ತಾಗಿರುತ್ತೆ ಇದು ಕಾಂಬಿನೇಷನು. ತುಂಬ ಇಷ್ಟ ಆಗುತ್ತೆ ಎಲ್ಲರಿಗೂ. ಮಕ್ಕಳಿಗೂ ಮನೇಲಿ ಮಾಡಿಕೊಡಿ. ಹೀಗೆ ಚೆನ್ನಾಗಿ ಊಟ ಮಾಡ್ತಾರೆ, ಇಷ್ಟ ಆಗುತ್ತೆ ಮಕ್ಕಳಿಗೂ. ನಾವು ಒಂದೇ ಥರ ಮಾಡಿ ತಿಂದು ಬೋರ್ ಆಗಿರುತ್ತೆ. ಆವಾಗವಾಗ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದರೆ ಊಟನೂ ಚೆನ್ನಾಗಿ ಹೋಗುತ್ತೆ, ಸಖತ್ತಾಗಿರುತ್ತೆ. ಇವತ್ತಿನ ರೆಸಿಪಿ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಎಲ್ಲರಿಗೂ. ಹೇಗಿತ್ತು ನನ್ನ ರೆಸಿಪಿ? ಇಷ್ಟ ಆಯಿತಾ ಅಂದರೆ ಕಮೆಂಟ್ ಮಾಡಿ. ತುಂಬ ಇಷ್ಟ ಆಯಿತು ಅಂದರೆ ಶೇರ್ ಮಾಡಿ. ಯಾರೆಲ್ಲ ನನ್ನ ವಿಡಿಯೋನ ಕೊನೆ ತನಕ ನೋಡಿದ್ದೀರಿ ಅವರಿಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದ. ನೀವು ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ. ನಿಮ್ಮ ಸಪೋರ್ಟ್ ಹೀಗೆ ಬೇಕು ನನಗೆ. ಇನ್ನೊಂದು ವಿಡಿಯೋ ಜೊತೆಗೆ ನಿಮ್ಮೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನನ್ನ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಬಾಯ್, ಟೇಕ್ ಕೇರ್.